ಪಾಲಿಸಿ ನಾನು ತಕ್ಷಣ ಯಜ್ಞವನ್ನೇ ನಿಲ್ಲಿಸಿ ಬರುವೆನು ಎಂಬುದಾಗಿ ಶಿವನಿಂದ ಅಪ್ಪಣೆಯನ್ನೇ ಪಡೆದು ನಲಿದು ನಾಟ್ಯವನ್ನೇ ಆಡುತ್ತಾ ತಕ್ಷಣ ಯಜ್ಞ ಮಂಟಪಕ್ಕೆ ಹೋಗಿ ತಕ್ಷಣ ದೇವಿಯ ಮುಖವನ್ನೇ ನೋಡಿ ಅಮ್ಮ ಸರಸ್ವತಿ ನೀನು ನನ್ನ ಯಜ್ಞದ ಸಂಭ್ರಮವನ್ನೇ ನೋಡಿ ಆನಂದಿಸಬೇಕು ಎಂಬುದಾಗಿ ಹೇಳಿ ಕೊಳ್ಳಲು ಸರಸ್ವತ ದೇವಿಯು ಹೋದ ಕಾರ್ಯವನ್ನೇ ಮರೆತು ಯಜ್ಞದಲ್ಲಿ ನಿಲ್ಲಲು ಯಜ್ಞದ ಸ್ವಾಮಿಯು ಇದೇ ಇದೇ ಸಫಲ ಮಹನ್ನು ಶಿವನು ಸಾಕ್ಷಾಡಿ ದೇವಿಯನ್ನೇ ಕರೆದು ಎಲೆಯೇ ಸಾಕ್ಷಾಡಿ ಹೋದ ಮಕ್ಕಳು ಬಾರಿಲ್ಲ ಯಜ್ಞದ ಜ್ವಾಲೆಗೆ ದಿಕ್ಕೆ ಏನಾಗಿರುವುದು ಕಹಳೆ ಏನು ಮಾಡುವುದು ಎನ್ನಲು ಸಾಕ್ಷಾಡಿ ದೇವಿಯೋ ಸ್ವಾಮಿ ನನಗೆ ಮಾಡಿಸಿ ಕಹಳೆ ಪರಮ ಪರಶಿವ ಮುಖ್ಯೋ ಎಲೆಯೇ ಸಾಕ್ಷಾಡಿ ನಿನ್ನ ತಂದೆಯು ನಿನ್ನ ಮಾತನ್ನು ಕೇಳುವುದೇ ಇಲ್ಲ ನಿನ್ನ ಮಾತಿಗೆ ಯಜ್ಞವನ್ನು ನಿಲ್ಲಿಸುವುದೇ ಇಲ್ಲ ಎಂಬುದಾಗಿ ಹೇಳಲು ಸಾಕ್ಷಾಡಿ ದೇವಿಯೋ ಸ್ವಾಮಿ ನನ್ನ ತಂದೆಯು ನನ್ನ ಮಾತಿಗೆ ಯಜ್ಞವನ್ನು ನಿಲ್ಲಿಸದೆ ಇದ್ದಲ್ಲೇ ನಿಮಗೆ ಮುಖವನ್ನೇ ತೋರಿಸುವುದೇ ಇಲ್ಲ ಎಂಬುದಾಗಿ ಶಿವ ಲಿಂಗದ ಮೇಲೆ ಅರಿವಿಗೆ ಇಟ್ಟು ದೇವರನ್ನೇ ಕರೆದುಕೊಂಡು ಹೊಡೆದಾಡಿ ತನ್ನ ಕೋಲ ಮಾಂಗಲ್ಯ ವಾಕ್ಯವನ್ನೇ ಕಳೆದು ಇಟ್ಟುಕೊಂಡು ತಂದೆಯಾದ ದಕ್ಷಿಣ ಯಜ್ಞ ಮಂಟಪಕ್ಕೆ ಹೋಗಿ ತಂದೆಯ ಫಲ ದಕ್ಷಿಣೆ ಹೇಳು ನನ್ನ ಕಾಪಾಡು ಎಂಬುದಾಗಿ ಹೇಳಲು ದಕ್ಷಿಣ ಎಡಕ್ಕೆ ತಿರುಗಿ ದ್ವಾರದಲ್ಲಿ ನಿಂತಿದ್ದ ವ್ಯವಹಾರ ಮಾರ್ಗನ್ನೇ ಕರೆದು ವ್ಯವಹಾರ ಮಾರ್ಗದ ನನ್ನ ಯಜ್ಞ ಮಠದಿಂದ ಆಚೆಗೆ ನೂಕಿದೆ ಎಂಬುದಾಗಿ ಹೇಳಲು ಸಾಕ್ಷಾಡಿ ದೇವಿಯೋ ಕಣ್ಣುಗಳಲ್ಲೇ ಸಿಡಿ ಸಿಡಿಯನ್ನೇ ಉಗುಳುತ್ತಾ